ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿದ್ದ ನಟ ಶಿವರಾಜ್ ಕುಮಾರ್ ಅಮೆರಿಕದಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಇಂದು ಬೆಂಗಳೂರಿಗೆ ವಾಪಸ್ಸಾಗಿದ್ದು, ದಾವಣಗೆರೆಯಲ್ಲಿ ಶಿವರಾಜ್ ಕುಮಾರ್ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದರು. ನಗರದ ನಿಟ್ಟುವಳ್ಳಿಯ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಶಿವರಾಜ್ ಕುಮಾರ್ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಶಿವರಾಜ್ ಕುಮಾರ್ ಅಭಿಮಾನಿಗಳ ಬಳಗದವರು 101 ತೆಂಗಿನಕಾಯಿ ಹೊಡೆದರಲ್ಲದೆ ಸಿಹಿ ಹಂಚಿ ಸಂಭ್ರಮಿಸಿದರು. ರಾಜ್ಯಾದ್ಯಂತ ಜನರು ಶಿವರಾಜ್ಯೋತ್ಸವ ಆಚರಿಸುತ್ತಿದ್ದು, ದೇವರು ಶಿವಣ್ಣನವರಿಗೆ ಇನ್ನಷ್ಟು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಅಭಿಮಾನಿಗಳು ದೇವರಲ್ಲಿ ಪ್ರಾರ್ಥಿಸಿದರು. ಇವತ್ತಿನ ದಿವಸ ಕರ್ನಾಟಕ ಚಕ್ರವರ್ತಿ ಕ್ಯಾನ್ಸರ್ ಇದರಿಂದ ಗೆದ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವತ್ತು ಕರ್ನಾಟಕ ಗಣರಾಜ್ಯೋತ್ಸವ ಅಲ್ಲ, ಇದು ಶಿವರಾಜ್ಯೋತ್ಸವ ಅಂತೇಳಿ ನಾವು ಎಲ್ಲ ಕಡೆಗೂ ಅಭಿಮಾನಿಗಳು ಮಾಡ್ತಿದ್ದಾರೆ. ಹಾಗಾಗಿ ಇನ್ನೂ ಹೆಚ್ಚಿನ ದಿನದಲ್ಲಿ ಶಿವಣ್ಣವರು ಇದಕ್ಕಿಂತ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಇರ್ತಾರೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇವತ್ತು ಶಿವಣ್ಣವ್ರು ಬಂದಿರೋ ಖುಷಿಗೆ, ಅಮೇರಿಕದಿಂದ ಬಂದಿರೋ ಖುಷಿಗೆ ನಾವು ಇವತ್ತು ಸ್ವೀಟ್ ಹಂಚಿದ್ವಿ, ಕಾಯಿ ಹೊಡೆದ್ವಿ, ಇನ್ನು ಪೂಜೆ ಎಲ್ಲ ಮಾಡಿಸಿದ್ವಿ. ಅವ್ರ ಹೆಸರಿಗೆ, ಅವರ ಹೆಸರ ಮೇಲೆ ಆರೋಗ್ಯ ಎಲ್ಲ ಇನ್ನೂ ಚೆನ್ನಾಗಿರಲಿ ಅಂತೇಳಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಹ್ಯಾಟ್ರಿಕ್ಯವರು ಶಿವರಾಜ್ ಕುಮಾರ್ ಈ ದಿನ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಜನಗಳು ಮತ್ತು ಭಾರತ ದೇಶದ ಜನಗಳು ಭಾಳ ಭಯಭೀತರಾಗಿದ್ದರು. ಶಿವರಾಜ್ ಕುಮಾರ್ ಏನು ದೊಡ್ಡ ಕಾಯಿಲೆ ಇದೆ ಅಂತೇಳಿ ಏನೋ ಜನಗಳು ಸಂಪೂರ್ಣವಾಗಿ ಕುಸ್ತು ಬಿದ್ದಿದ್ರಲ್ಲ. ಈಗ ನಮ್ಮ ಶಿವರಾಜ್ ಕುಮಾರ್ ಏನು ಈ ಸಿನಿಮಾದಲ್ಲಿ ಸಾಹಸ ಏನು ಮಾಡಿದ್ರಲ್ಲ, ಆನಂದ ಪಿಕ್ಚರು, ಮನೆ ಮೆಚ್ಚಿದ ಹುಡುಗಿ, ಅದಕ್ಕಿಂತ ಹೆಚ್ಚಾಗಿ ಈಗ ಅಮೇರಿಕದಿಂದ ಏನು ಕ್ಯಾನ್ಸರ್ ಕಾಯಿಲೆ ಗೆದ್ದು ಬಂದಿದಾರಲ್ಲ, ಅದಕ್ಕಿಂತ ಹೆಚ್ಚಾಗಿ ಸಾಹಸ ಮತ್ತು ಇನ್ನೂ ಹೆಚ್ಚು ದಿನ ಫಿಲಮ್ ಆ್ಯಕ್ಟಲ್ಲಿ ಹೀರೋಗಳಾಗಿ ಮಿಂಚ್ತಾ ಇದ್ದಾರೆ ಅಂತೇಳಿ